ಮೃದು ಅಂಗಾಂಶದ ಗಾಯಗಳು ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು. ಸಾಮಾನ್ಯವಾಗಿ ಗಾಯಗೊಂಡ ಮೃದು ಅಂಗಾಂಶಗಳನ್ನು ಗುರುತಿಸಿ, ಆಸ್ಪತ್ರೆಯ ಪೂರ್ವಚಿಕಿತ್ಸೆ ಅಥವಾ ಮುಚ್ಚಿದ ಗಾಯದ ಪಿಎಚ್ಟಿ ಗಾಗಿ ಹಂತಗಳನ್ನು ಪಟ್ಟಿ ಮಾಡಿ. ತೆರೆದ ಗಾಯದ ಪಿಎಚ್ಟಿ ಗಾಗಿ ಹಂತಗಳನ್ನು ಪಟ್ಟಿ ಮಾಡಿ. ಕಣ್ಣು, ಕಿವಿ, ಮೂಗು ಮತ್ತು ಕತ್ತಿನ ಗಾಯಗಳ ಪಿಎಚ್ಟಿ ಗಾಗಿ ಹಂತಗಳನ್ನು ಪಟ್ಟಿ ಮಾಡಿ. ಕಿಬ್ಬೊಟ್ಟೆಯ ಮತ್ತು ಜನನಾಂಗದ ಗಾಯಗಳ ಪಿಎಚ್ಟಿಯ ಹಂತಗಳನ್ನು ವಿವರಿಸಿ. ದೇಹದ ನಿರ್ದಿಷ್ಟ ಪ್ರದೇಶದಲ್ಲಿ ರಕ್ತಸ್ರಾವವನ್ನು ನಿಯಂತ್ರಿಸಲು ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜ್ಗಳ ಬಳಕೆಯನ್ನು ವಿವರಿಸಿ. ಸ್ವಯಂ ಸೇವಕರ ಪಾತ್ರವನ್ನು ಗುರುತಿಸಿ. ಮೃದು ಅಂಗಾಂಶ ಎಂದರೇನು ಎಂದು ಅರ್ಥಮಾಡಿಕೊಳ್ಳೋಣ. ಮೃದು ಅಂಗಾಂಶಗಳು ದೇಹದ ವಿವಿಧ ಅಂಗಗಳನ್ನು ಸಂಪರ್ಕಿಸುತ್ತವೆ, ಬೆಂಬಲಿಸುತ್ತವೆ ಮತ್ತು ಸುತ್ತುವರೆದಿರುತ್ತವೆ. ದೇಹದ ಹೆಚ್ಚಿನ ಭಾಗಗಳು ಮೃದು ಅಂಗಾಂಶಗಳನ್ನು ಹೊಂದಿರುತ್ತವೆ. ಮೃದು ಅಂಗಾಂಶಗಳಲ್ಲಿ ದುಗ್ಧರಸ ನಾಳಗಳು, ನರಗಳು, ರಕ್ತನಾಳಗಳು, ಕೊಬ್ಬು, ಸ್ನಾಯು, ಸ್ನಾಯುರಜ್ಜುಗಳು, ಅಸ್ಥಿರಜ್ಜುಗಳು, ಕಾರ್ಟಿಲೇಜ್ ಮತ್ತು ಇತರ ನಾರಿನ ಅಂಗಾಂಶಗಳು ಸೇರಿವೆ. ಹೆಚ್ಚಿನ ಮೃದು ಅಂಗಾಂಶದ ಗಾಯಗಳು ಆಘಾತ ಅಥವಾ ಇತರ ಅಂಶಗಳ ಪರಿಣಾಮವಾಗಿ ತ್ವರಿತ, ಅನಿರೀಕ್ಷಿತ ಅಥವಾ ಅನಿಯಂತ್ರಿತ ಚಲನೆಗಳಿಂದ ಉಂಟಾಗುತ್ತವೆ. ಆದಾಗ್ಯೂ, ದೀರ್ಘಕಾಲದ ಮಿತಿಮೀರಿದ ಬಳಕೆ ಅಥವಾ ನಿರಂತರವಾಗಿ ದಣಿದ ರಚನೆಗಳು, ವಿಶೇಷವಾಗಿ ಸ್ನಾಯುಗಳು ಮತ್ತು ಸ್ನಾಯುರಜ್ಜುಗಳು, ಮೃದು ಅಂಗಾಂಶ ಹಾನಿಗೆ ಕಾರಣವಾಗಬಹುದು. ಆಗಾಗ್ಗೆ ಗಾಯಗೊಳ್ಳುವ ಅಂಗಾಂಶಗಳನ್ನು ನೋಡೋಣ. ಈ ಅಂಗಾಂಶಗಳು ಅಸ್ಥಿರಜ್ಜುಗಳು, ಸ್ನಾಯುಗಳು, ಸ್ನಾಯುರಜ್ಜುಗಳು, ನರಗಳು, ಮೂಳೆಗಳು ಮತ್ತು ಕಾರ್ಟಿಲೇಜ್ಗಳು. ಇನ್ನಷ್ಟು ತಿಳಿಯಲು ಪ್ರತಿ ಚಿತ್ರವನ್ನು ಕ್ಲಿಕ್ ಮಾಡಿ. ಆಂಟೀರಿಯರ್ ಕ್ರೂಸಿಯೇಟ್ ಅಸ್ಥಿರಜ್ಜುಗಳು, ಮೀಡಿಯಲ್ ಮೇಲಾಧಾರ ಮೊಣಕಾಲಿನ ಅಸ್ಥಿರಜ್ಜು, ಮಣಿಕಟ್ಟು ಅಥವಾ ಕೈಯಲ್ಲಿ ಉಲ್ನರ್ ಮೇಲಾಧಾರ ಅಸ್ಥಿರಜ್ಜುಗಳು, ಕಶೇರುಖಂಡದಲ್ಲಿ ಇಂಟರ್ಸ್ಪೀನಸ್ ಅಸ್ಥಿರಜ್ಜುಗಳು ಆಗಾಗ್ಗೆ ಗಾಯಗೊಳ್ಳುವ ಅಸ್ಥಿರಜ್ಜುಗಳಾಗಿವೆ. ಆಗಾಗ್ಗೆ ಗಾಯಕ್ಕೆ ಒಳಗಾಗುವ ಸ್ನಾಯುಗಳು: ಬೈಸೆಪ್ಸ್ ಬ್ರಾಚಿ ತೋಳಿನ ಸ್ನಾಯುಗಳು, ರಿಕ್ಟಸ್ ಫಿಮರಸ್ ತೊಡೆಯಲ್ಲಿರುವ ಸ್ನಾಯುಗಳು, ಟ್ರಾನ್ಸ್ವರ್ಸ್ ಅಬ್ಡಾಮಿನಸ್ ಕಿಬ್ಬೊಟ್ಟೆಯಲ್ಲಿರುವ ಸ್ನಾಯುಗಳು. ಮೊಣಕಾಲಿನ ಪಟೆಲ್ಲರ್ ಸ್ನಾಯುರಜ್ಜು, ಕಾಲು ಅಥವಾ ಕೆಳ ಕಾಲಿನಲ್ಲಿ ಕಾಲ್ಕೇನಿಯಲ್ ಅಥವಾ ಅಚಿಲ್ಸ್ ಸ್ನಾಯುರಜ್ಜು, ಭುಜ ಅಥವಾ ಮೊಣಕೈಯಲ್ಲಿ ಬೈಸೆಪ್ಸ್ ಸ್ನಾಯುರಜ್ಜು ಆಗಾಗ್ಗೆ ಗಾಯಗೊಳ್ಳುವ ಸ್ನಾಯುರಜ್ಜುಗಳಾಗಿವೆ. ಆಗಾಗ್ಗೆ ಗಾಯಗೊಳ್ಳುವ ನರಗಳು: ಭುಜದಲ್ಲಿ ಬ್ರಾಚಿಯಲ್ ಫ್ಲೆಕ್ಸಸ್, ಮೊಣಕೈ ಅಥವಾ ಕೈಯಲ್ಲಿ ಉಲ್ನರ್ ನರ, ಪಾದದ ಅಥವಾ ಪಾದದಲ್ಲಿ ಪೆರೋನಿಯಲ್ ನರ ಮತ್ತು ತಲೆಯಲ್ಲಿ 1 ರಿಂದ 12 ಕಪಾಲದ ನರಗಳು. ಫೀಮರ್ ಕಾಲಿನ ಮೂಳೆ, ತೋಳಿನಲ್ಲಿ ಹ್ಯೂಮರಸ್, ಟಾರ್ಸೋ ಪಕ್ಕೆಲುಬುಗಳು, ಪಾದದಲ್ಲಿ 1 ರಿಂದ 6 ಮೆಟಾಟಾರ್ಸಲ್ಸ್ ಮತ್ತು ಕೈಯಲ್ಲಿ 1 ರಿಂದ 6 ಮೆಟಾಕಾರ್ಪಲ್ಸ್ ಆಗಾಗ್ಗೆ ಗಾಯಗೊಳ್ಳುವ ಮೂಳೆಗಳು. ಕಾರ್ಟಿಲೇಜ್ಗಳಲ್ಲಿ ಮೊಣಕಾಲಿನ ಚಂದ್ರಾಕೃತಿ, ಬೆನ್ನುಮೂಳೆಯಲ್ಲಿ ಇಂಟರ್ವರ್ಟಬ್ರಲ್ ಡಿಸ್ಕ್ಗಳು ಮತ್ತು ಸೊಂಟದಲ್ಲಿ ಅಸಿಟಾಬುಲಮ್ ಆಗಾಗ್ಗೆ ಗಾಯಗೊಳ್ಳುತ್ತವೆ. ಈಗ ಮೃದು ಅಂಗಾಂಶಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸಲು ಚಟುವಟಿಕೆಯನ್ನು ಕೈಗೊಳ್ಳೋಣ. ಸೂಕ್ತವಾದ ಆಯ್ಕೆಯನ್ನು ಆರಿಸುವ ಮೂಲಕ ವಾಕ್ಯವನ್ನು ಪೂರ್ಣಗೊಳಿಸಿ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ. ಈಗ ಮುಚ್ಚಿದ ಗಾಯಗಳ ಬಗ್ಗೆ ತಿಳಿಯೋಣ. ಅವು ಚರ್ಮವು ಅಖಂಡವಾಗಿರುವ ಗಾಯಗಳಾಗಿವೆ, ಆಧಾರವಾಗಿರುವ ಅಂಗಾಂಶವನ್ನು ಬಹಿರಂಗಪಡಿಸುವುದಿಲ್ಲ. ಮುಚ್ಚಿದ ಗಾಯಗಳು ಚರ್ಮಕ್ಕೆ ಬಾಹ್ಯ ಹಾನಿಯನ್ನು ಒಳಗೊಳ್ಳಬಹುದು ಅಥವಾ ಕೆಲವೊಮ್ಮೆ ಆಂತರಿಕ ಅಂಗಗಳಿಗೆ ಹಾನಿಯಾಗಬಹುದು. ಸಣ್ಣ ಗಾಯಗಳಿಗೆ ಸಾಮಾನ್ಯವಾಗಿ ವೈದ್ಯಕೀಯ ಆರೈಕೆಯ ಅಗತ್ಯವಿರುವುದಿಲ್ಲ, ಆದರೆ ಹೆಚ್ಚು ತೀವ್ರವಾದ ಗಾಯಗಳು ಮಾರಕವಾಗಬಹುದು. ಮುಚ್ಚಿದ ಗಾಯಗಳು ಸಾಮಾನ್ಯವಾಗಿ ಬೀಳುವಿಕೆ ಅಥವಾ ಕಾರು ಅಪಘಾತಗಳಿಂದ ನೇರವಾದ ಮೊಂಡಾದ ಆಘಾತದ ಪರಿಣಾಮವಾಗಿದೆ. ಚರ್ಮವು ಹಾಗೇ ಇದ್ದರೂ ಸಹ ಹಾನಿಯು ಆಧಾರವಾಗಿರುವ ಸ್ನಾಯು, ಆಂತರಿಕ ಅಂಗಗಳು ಮತ್ತು ಮೂಳೆಗಳಿಗೆ ತಲುಪಬಹುದು.
ಮುಚ್ಚಿದ ಗಾಯಗಳನ್ನು ಗುರುತಿಸಲು ಹಲವಾರು ಚಿಹ್ನೆಗಳು ಇವೆ. ಅವುಗಳೆಂದರೆ ಊತ, ಮೃದುತ್ವ, ಬಣ್ಣ ಮತ್ತು ಸಂಭವನೀಯ ವಿರೂಪತೆ. ಮುಚ್ಚಿದ ಗಾಯಗಳ ಪ್ರಕಾರಗಳನ್ನು ಮುಂದೆ ನೋಡೋಣ. ಮುಚ್ಚಿದ ಗಾಯದ ವಿಧಗಳು: ನೀಲಿಗಟ್ಟುವುದು, ರಕ್ತದ ಗೆಡ್ಡೆ, ಜಜ್ಜು ಗಾಯಗಳಾಗಿವೆ. ಇನ್ನಷ್ಟು ತಿಳಿಯಲು ಪ್ರತಿ ಪ್ರಕಾರದ ಮೇಲೆ ಕ್ಲಿಕ್ ಮಾಡಿ. ಸಾಮಾನ್ಯ ರೀತಿಯ ಕ್ರೀಡಾ ಗಾಯಗಳಾಗಿವೆ. ಅಲ್ಲಿ ನೇರವಾದ ಮೊಂಡಾದ ಆಘಾತವು ಹಾನಿಗೊಳಗಾಗಬಹುದು. ಸಣ್ಣ ರಕ್ತನಾಳಗಳು ಮತ್ತು ಲೋಮನಾಳಗಳು, ಸ್ನಾಯುಗಳು ಮತ್ತು ಆಧಾರವಾಗಿರುವ ಅಂಗಾಂಶಗಳು, ಹಾಗೆಯೇ ಆಂತರಿಕ ಅಂಗಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಮೂಳೆಗಳನ್ನು ಹಾನಿಗೊಳಿಸುತ್ತವೆ. ನೀಲಿಗಟ್ಟುವಿಕೆಯು ನೋವಿನ ಮೂಗೇಟುಗಳು, ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬರುವುದು, ಗಾಯವು ಚರ್ಮದ ಪ್ರದೇಶದ ಮೇಲೆ ಹರಡುವಿಕೆಯಾಗಿರುತ್ತದೆ. ರಕ್ತದ ಗಡ್ಡೆ ಸಣ್ಣ ರಕ್ತನಾಳಗಳು ಮತ್ತು ಲೋಮನಾಳಗಳಿಗೆ ಹಾನಿ ಮಾಡುವ ಯಾವುದೇ ಗಾಯವನ್ನು ಒಳಗೊಂಡಿರುತ್ತದೆ. ಇದರ ಪರಿಣಾಮವಾಗಿ ರಕ್ತ ಸಂಗ್ರಹಣೆ ಮತ್ತು ಸೀಮಿತ ಜಾಗದಲ್ಲಿ ಶೇಖರಣೆಯಾಗುತ್ತದೆ. ರಕ್ತದ ಗಡ್ಡೆಗಳು ಸಾಮಾನ್ಯವಾಗಿ ನೋವಿನ ಸ್ಪಂಜಿನಂಥ ಮತ್ತು ರಬ್ಬರಿನ ಗಡ್ಡೆಯಂತಹ ಗಾಯಗಳಾಗಿ ಕಂಡುಬರುತ್ತದೆ. ಗಾಯದ ತೀವ್ರತೆ ಮತ್ತು ಸ್ಥಳವನ್ನು ಅವಲಂಬಿಸಿ ಇದು ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ದೇಹದ ಒಳಗೆ ಅಥವಾ ಚರ್ಮದ ಕೆಳಗೆ ಆಳವಾಗಿರಬಹುದು. ಜಜ್ಜುಗಾಯಗಳು ಸಾಮಾನ್ಯವಾಗಿ ಎರಡು ಮೇಲ್ಮೈಗಳ ನಡುವೆ ದೇಹದ ಭಾಗವನ್ನು ಹಿಂಡುವ ಬಾಹ್ಯ ಅಧಿಕ ಒತ್ತಡದ ಬಲದಿಂದ ಉಂಟಾಗುತ್ತದೆ. ಗಾಯ ಮತ್ತು ನೋವಿನ ಮಟ್ಟವು ಸಣ್ಣ ಮೂಗೇಟುಗಳಿಂದ ಹಿಡಿದು ದೇಹದ ಪುಡಿಮಾಡಿದ ಪ್ರದೇಶದ ನಾಶದವರೆಗೆ ಇರುತ್ತದೆ. ಇದು ಸ್ಥಾನ, ಗಾತ್ರ, ಅವಧಿ ಮತ್ತು ಆಘಾತದ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಗಾಯವನ್ನು ಜೀವಕ್ಕೆ ಅಪಾಯಕಾರಿಯಾಗದಂತೆ ತಡೆಯಲು ಪೂರ್ವ ಆಸ್ಪತ್ರೆ ಚಿಕಿತ್ಸೆ ಅಥವಾ PHT ನಿರ್ಣಾಯಕವಾಗಿದೆ. ಆದ್ದರಿಂದ ಮುಚ್ಚಿದ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಗಳ ಬಗ್ಗೆ ತಿಳಿಯೋಣ. ಮುಚ್ಚಿದ ಗಾಯಗಳಿಗೆ ಹಲವಾರು ಪೂರ್ವ ಆಸ್ಪತ್ರೆ ಚಿಕಿತ್ಸೆಯ ಆಯ್ಕೆಗಳು ಇಲ್ಲಿವೆ. ರೈಸ್ ವಿಧಾನವನ್ನು ಅನ್ವಯಿಸಿ. ವಿಶ್ರಾಂತಿ, ಮಂಜುಗಡ್ಡೆ, ಸಂಕುಚಿತಗೊಳಿಸು ಮತ್ತು ಎತ್ತರಿಸಿ. ಮುಂದೆ ರೈಸ್ ವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಆರಂಭಿಕ 24ರಿಂದ 48 ಗಂಟೆಗಳವರೆಗೆ ವಿಶ್ರಾಂತಿಯನ್ನು ಶಿಫಾರಸು ಮಾಡಲಾಗಿದೆ. ಅದರ ನಂತರ ಮಧ್ಯಮ ಚಟುವಟಿಕೆಯನ್ನು ಪ್ರಾರಂಭಿಸಬೇಕು. 40ರಿಂದ 45 ನಿಮಿಷಗಳ ಮಧ್ಯಂತರದಲ್ಲಿ 20 ನಿಮಿಷಗಳಿಗಿಂತ ಕಡಿಮೆ ಕಾಲ ಮಂಜುಗಡ್ಡೆಯನ್ನು ಇರಿಸಿ. ಈ ವಿಧಾನವನ್ನು ಗರಿಷ್ಠ 48 ಗಂಟೆಗಳ ಕಾಲ ಅನ್ವಯಿಸಿ. ಸಂಕುಚಿತ ವಿಧಾನವು ಊತವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಎತ್ತರವು ರಕ್ತನಾಳಗಳಲ್ಲಿ ವ್ಯವಸ್ಥಿತ ಪರಿಚಲನೆಗೆ ರಕ್ತದ ಮರಳುವಿಕೆಯನ್ನು ಹೆಚ್ಚಿಸುವ ಮೂಲಕ ಊತವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ನಂತರ ಆಂತರಿಕ ರಕ್ತಸ್ರಾವವನ್ನು ಸೂಚಿಸುವ ಪ್ರಮುಖ ಚಿಹ್ನೆಗಳಲ್ಲಿ ಯಾವುದೇ ತ್ವರಿತ ಬದಲಾವಣೆಗಳಿಗಾಗಿ ರೋಗಿಯನ್ನು ಮೇಲ್ವಿಚಾರಣೆ ಮಾಡಿ. ಅದನ್ನು ವೈದ್ಯರು ಚಿಕಿತ್ಸೆ ನೀಡಬೇಕು. ಆಘಾತಕ್ಕೆ ಚಿಕಿತ್ಸೆ ನೀಡಿ. ರೋಗಿಯನ್ನು ತಕ್ಷಣ ವೈದ್ಯಕೀಯ ಕೇಂದ್ರಕ್ಕೆ ಸಾಗಿಸಿ. ಮುಂದೆ ತೆರೆದ ಗಾಯಗಳ ವಿಧಗಳ ಬಗ್ಗೆ ತಿಳಿಯೋಣ. ತೆರೆದ ಗಾಯಗಳು ಸಾಮಾನ್ಯವಾಗಿ ಚರ್ಮವು ಛಿದ್ರಗೊಂಡಿದೆ ಅಥವಾ ಕತ್ತರಿಸಲ್ಪಟ್ಟಿದೆ ಮತ್ತು ಆಧಾರವಾಗಿರುವ ಅಂಗಾಂಶವು ಹೊರಗಿನಿಂದ ಗೋಚರಿಸುತ್ತದೆ. ತೆರೆದ ಗಾಯವು ಚರ್ಮ ಅಥವಾ ಲೋಳೆಯ ಪೊರೆಯಲ್ಲಿ ಹರಿದು ಹೋಗುತ್ತದೆ, ಉದಾಹರಣೆಗೆ ಚಾಕು ಕಡಿತದಿಂದ. ತೆರೆದ ಗಾಯಗಳಿಗೆ ಕಾರಣವಾಗುವ ಸಾಮಾನ್ಯ ಆಘಾತಗಳೆಂದರೆ ಬೀಳುವಿಕೆ, ಚೂಪಾದ ವಸ್ತುಗಳನ್ನು ತಪ್ಪಾಗಿ ನಿರ್ವಹಿಸುವುದು, ಉಪಕರಣಗಳು ಅಥವಾ ಯಂತ್ರಗಳೊಂದಿಗೆ ಅಪಘಾತಗಳು ಮತ್ತು ರಸ್ತೆ ಅಪಘಾತಗಳು. ತೆರೆದ ಗಾಯಗಳ ವಿಧಗಳೆಂದರೆ ಸವೆತಗಳು, ಸೀಳುವಿಕೆ, ನಿಯಮಿತ ಮತ್ತು ಅನಿಯಮಿತ ನುಗ್ಗುವಿಕೆ ಮತ್ತು ತೂತಾದ ಗಾಯಗಳು, ಮುರಿದ ಗಾಯಗಳು, ಅಂಗಛೇದನ, ನುಜ್ಜುಗುಜ್ಜು ಗಾಯಗಳು, ತೆರೆದ ಅಥವಾ ಮುಚ್ಚಿದ ಗುಂಡೇಟಿನ ಗಾಯಗಳು ಅಥವಾ ವಸ್ತುವಿನಿಂದ ಚುಚ್ಚಿದ ಗಾಯಗಳು. ಇನ್ನಷ್ಟು ತಿಳಿಯಲು ಪ್ರತಿ ಚಿತ್ರವನ್ನು ಕ್ಲಿಕ್ ಮಾಡಿ. ಸವೆತವು ಚರ್ಮದ ಗಾಯವಾಗಿದ್ದು ಗಟ್ಟಿಯಾದ, ಒರಟಾದ ಮೇಲ್ಮೈ ಚರ್ಮವನ್ನು ಉಜ್ಜುವುದು ಅಥವಾ ಕೆರೆದುಕೊಳ್ಳುವುದು. ಈ ರೀತಿಯ ಗಾಯದಲ್ಲಿ ರಕ್ತಸ್ರಾವವು ಸಾಮಾನ್ಯವಾಗಿ ಸೀಮಿತವಾಗಿರುತ್ತದೆ, ಆದರೆ ಸೋಂಕನ್ನು ತಪ್ಪಿಸಲು ಚರ್ಮವನ್ನು ಸ್ವಚ್ಛಗೊಳಿಸಬೇಕು. ಸಾಮಾನ್ಯವಾಗಿ ಸವೆತಗಳು ಉಜ್ಜಿದ ಮತ್ತು ಗೀರುಗಳನ್ನು ಒಳಗೊಂಡಿರುತ್ತವೆ ಮತ್ತು ಚರ್ಮದ ಹೊರ ಪದರವು ಹಾನಿಗೊಳಗಾಗುತ್ತದೆ. ಅಂತಹ ಗಾಯಗಳಲ್ಲಿ ಎಲ್ಲಾ ಪದರಗಳು ಭೇದಿಸುವುದಿಲ್ಲ. ಸೀಳುವಿಕೆ ಚರ್ಮದ ಮೇಲಿನ ಗಾಯವಾಗಿದೆ. ಸವೆತದಿಂದಾಗುವ ಚರ್ಮನಷ್ಟವು ಬೇರೆ ಗಾಯಗಳಿಗಿಂತ ಹೆಚ್ಚಾಗಿದೆ.
ಸಾಮಾನ್ಯವಾಗಿ ಸೀಳುವಿಕೆ ಎಂದರೆ ಗಾಜಿನ ಚೂರುಗಳಂತಹ ತೀಕ್ಷ್ಣವಾದ ವಸ್ತುವಿನಿಂದ ಮಾಡಿದ ಗಾಯ. ಸೀಳುವಿಕೆಯಿಂದ ರಕ್ತಸ್ರಾವವು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿರುವ ತ್ವರಿತ ಮತ್ತು ವ್ಯಾಪಕವಾಗಿರಬಹುದು. ನಯವಾದ ಅಥವಾ ಮೊನಚಾದ ಸೀಳುವಿಕೆ ಚೂಪಾದ ಅಂಚಿನ ವಸ್ತುಗಳಿಂದ ಉಂಟಾಗುತ್ತದೆ. ಮೊಂಡಾದ ವಸ್ತುವಿನಿಂದ ತೀವ್ರವಾದ ಹೊಡೆತ ಅಥವಾ ಪ್ರಭಾವ, ಆಳವನ್ನು ನಿರ್ಧರಿಸಲು ಅಸಾಧ್ಯ ಮತ್ತು ಗಣನೀಯ ರಕ್ತಸ್ರಾವ. ನುಗ್ಗುವಿಕೆ ಮತ್ತು ಚುಚ್ಚುವ ಗಾಯ ಅಂಗಾಂಶಗಳಲ್ಲಿ ಸಣ್ಣ ರಂಧ್ರವನ್ನು ಉಂಟುಮಾಡುವ ಚುಚ್ಚುವ ಗಾಯವಾಗಿದೆ. ಸ್ವಲ್ಪ ಬಾಹ್ಯ ರಕ್ತಸ್ರಾವವಾಗಿದ್ದರೂ ಸಹ ಗುಂಡೇಟಿನ ಗಾಯದಂತೆ ಒಂದು ಅಂಗಕ್ಕೆ ಆಂತರಿಕ ಹಾನಿಯಿಂದ ಗಂಭೀರವಾದ ಆಂತರಿಕ ರಕ್ತಸ್ರಾವವಾಗಬಹುದು. ಮುರಿತ ಎನ್ನುವುದು ಅಂಗಾಂಶಗಳನ್ನು ಬಲವಂತವಾಗಿ ಹರಿದು ಹಾಕುವುದು ಅಥವಾ ಭಾಗಶಃ ಹರಿದು ಹಾಕುವುದು. ಗುಂಡೇಟುಗಳು, ಸ್ಫೋಟಗಳು, ಪ್ರಾಣಿಗಳ ಕಡಿತ ಅಥವಾ ಇತರ ದೇಹವನ್ನು ಪುಡಿ ಮಾಡುವ ಅಪಘಾತಗಳಲ್ಲಿ ಇದು ಸಂಭವಿಸುತ್ತದೆ. ರಕ್ತಸ್ರಾವವು ತೀವ್ರ ಮತ್ತು ವೇಗವಾಗಿರುತ್ತದೆ. ಕೆಳಗಿನವುಗಳು ಮುರಿದ ಗಾಯಗಳ ಗುಣಲಕ್ಷಣಗಳಾಗಿವೆ. ಚರ್ಮ ಮತ್ತು ಸಡಿಲವಾದ ಅಂಗಾಂಶಗಳ ತೂಗುವಿಕೆ ಸಂಪೂರ್ಣವಾಗಿ ಎಳೆಯಲಾಗಿದೆ ಮತ್ತು ಅಂಗಾಂಶವು ಅದರ ಆಮ್ಲಜನಕ ಪೂರೈಕೆಯಿಂದ ಕಡಿತಗೊಂಡಿದೆ. ಅಂಗಛೇದನವು ಅಪಘಾತ, ವೈದ್ಯಕೀಯ ಕಾಯಿಲೆ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಅಂಗವನ್ನು ತೆಗೆಯುವುದು. ಶಸ್ತ್ರಚಿಕಿತ್ಸಾ ಕ್ರಮವಾಗಿ ಹಾನಿಗೊಳಗಾದ ಅಂಗದಲ್ಲಿ ನೋವು ಅಥವಾ ಸೋಂಕನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಮಾರಣಾಂತಿಕತೆ ಅಥವಾ ಕೊಳೆಯುವಿಕೆ. ಕೆಲವು ಸಂದರ್ಭಗಳಲ್ಲಿ ಅಂತಹ ಸಮಸ್ಯೆಗಳಿಗೆ ತಡೆಗಟ್ಟುವ ಕ್ರಮವಾಗಿ ವ್ಯಕ್ತಿಗಳ ಮೇಲೆ ಇದನ್ನು ನಡೆಸಲಾಗುತ್ತದೆ. ಒಂದು ವಿಶೇಷ ಪ್ರಕರಣವೆಂದರೆ ಜನ್ಮಜಾತ ಅಂಗಛೇದನ. ಜನ್ಮಜಾತ ಅಸ್ವಸ್ಥತೆ ಅಲ್ಲಿ ಸಂಕೋಚನದ ಬ್ಯಾಂಡ್ಗಳಿಂದ ಭ್ರೂಣದ ಅಂಗಗಳನ್ನು ಕತ್ತರಿಸಲಾಗುತ್ತದೆ. ಆಘಾತಕಾರಿ ಅಂಗಛೇದನಗಳನ್ನು ಮಾಡಲಾಗುತ್ತದೆ. ತುದಿಗಳು ಪರಿಣಾಮ ಬೀರುತ್ತವೆ. ಭಾರೀ ರಕ್ತಸ್ರಾವ ಸಂಭವಿಸುತ್ತದೆ ಮತ್ತು ರಕ್ತನಾಳಗಳು ಕುಸಿಯುತ್ತವೆ. ನುಜ್ಜುಗುಜ್ಜಾದ ಗಾಯಗಳು ಆಗಾಗ್ಗೆ ಕಾರಿನ ಅಪಘಾತಗಳಿಂದ ಅಥವಾ ಯಂತ್ರೋಪಕರಣಗಳು, ನಿರ್ಮಾಣ ಅಥವಾ ಕೃಷಿಗೆ ಸಂಬಂಧಿಸಿದ ಘಟನೆಗಳಿಂದ ಉಂಟಾಗುತ್ತವೆ. ದೊಡ್ಡ ಭೂಕಂಪಗಳಂತಹ ನೈಸರ್ಗಿಕ ವಿಪತ್ತುಗಳಲ್ಲಿ 3-20% ಸಾಮೂಹಿಕ ಮರಣವು ಕಟ್ಟಡದ ಕುಸಿತ ಮತ್ತು ಸಿಲುಕುವಿಕೆಯಿಂದ ನಜ್ಜಿದ ಗಾಯಗಳಿಂದ ಉಂಟಾಗುತ್ತದೆ. ಗುಂಡೇಟಿನ ಗಾಯದ ತಕ್ಷಣದ ಹಾನಿಕಾರಕ ಪರಿಣಾಮವು ಸಾಮಾನ್ಯವಾಗಿ ತೀವ್ರವಾದ ರಕ್ತಸ್ರಾವದೊಂದಿಗೆ ಮತ್ತು ಹೈಪೋವೊಲೆಮಿಕ್ ಆಘಾತದ ಸಂಭಾವ್ಯತೆಗೆ ಸಂಭವಿಸಿದೆ. ಪ್ರಮುಖ ಅಂಗಗಳಿಗೆ ಆಮ್ಲಜನಕದ ಅಸಮರ್ಪಕ ವಿತರಣೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿಯಾಗಿದೆ. ಹೈಪೋವೊಲೆಮಿಕ್ ಆಘಾತದ ಸಂದರ್ಭದಲ್ಲಿ ಸಾಕಷ್ಟು ಆಮ್ಲಜನಕದ ವಿತರಣೆಯ ವೈಫಲ್ಯವು ರಕ್ತದ ನಷ್ಟದ ಕಾರಣದಿಂದಾಗಿರುತ್ತದೆ, ಏಕೆಂದರೆ ರಕ್ತವು ದೇಹದ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸುವ ಸಾಧನವಾಗಿದೆ. ಚುಚ್ಚಿದ ವಸ್ತುಗಳು ದೇಹದ ಯಾವುದೇ ಭಾಗವನ್ನು ಚುಚ್ಚಿದ ಮತ್ತು ಇನ್ನೂ ಹುದುಗಿರುವ ವಸ್ತುಗಳು. ಚುಚ್ಚಿರುವ ಸ್ಥಳ ಮತ್ತು ವಸ್ತುವಿನ ಗಾತ್ರವನ್ನು ಅವಲಂಬಿಸಿ ತುರ್ತು ವೈದ್ಯಕೀಯ ಪ್ರತಿಕ್ರಿಯೆ ಅಗತ್ಯವಾಗಬಹುದು. ತೆರೆದ ಗಾಯಗಳಿಗೆ ಹಲವಾರು ಪೂರ್ವ ಆಸ್ಪತ್ರೆ ಚಿಕಿತ್ಸೆಯ ಆಯ್ಕೆಗಳು ಇಲ್ಲಿವೆ. ಮೊದಲನೆಯದಾಗಿ, ಗಾಯವನ್ನು ಬಹಿರಂಗಪಡಿಸುವುದು. ಇದು ಒಳಗೊಂಡಿರುವುದು ಎಲ್ಲಾ ಬಟ್ಟೆಗಳನ್ನು ತೆಗೆದುಹಾಕುವುದು ಮತ್ತು ಮೃದು ಅಂಗಾಂಶವನ್ನು ಬಹಿರಂಗಪಡಿಸುವುದು. ರೋಗಿಯ ತಲೆಯ ಮೇಲೆ ಎಳೆಯುವ ಮೂಲಕ ಬಟ್ಟೆ ತೆಗೆಯುವುದನ್ನು ತಪ್ಪಿಸುವುದು. ಆಘಾತಕಾರಿ ಕತ್ತರಿಗಳಿಂದ ಕತ್ತರಿಸುವ ಮೂಲಕ ಬಟ್ಟೆಗಳನ್ನು ತೆಗೆದುಹಾಕುವುದು ಉತ್ತಮ ವಿಧಾನವಾಗಿದೆ. ರಕ್ತಸ್ರಾವದ ಮೂಲವನ್ನು ನಿಯಂತ್ರಿಸುವುದು ಮುಂದಿನ ಹಂತವಾಗಿದೆ. ಇದನ್ನು ಇವುಗಳಿಂದ ಮಾಡಲಾಗುತ್ತದೆ. ನೇರ ಒತ್ತಡ ಮತ್ತು ಎತ್ತರದಿಂದ ಪ್ರಾರಂಭಿಸಿ. ಸೂಕ್ತವಾದ ಒತ್ತಡದ ಬಿಂದು ಮತ್ತು ಎತ್ತರದ ಮೇಲೆ ಪರೋಕ್ಷ ಒತ್ತಡವನ್ನು ಬಳಸುವುದು. ಗಾಯವು ರಕ್ತಸ್ರಾವವಾಗುವುದನ್ನು ಮುಂದುವರೆಸಿದರೆ ರಕ್ತಬಂಧಕ ವಿಧಾನವನ್ನು ಕೊನೆಯದಾಗಿ ಬಳಸಿ. ಮಾಲಿನ್ಯವನ್ನು ತಡೆಯಿರಿ. ಗಾಯದ ಮೇಲ್ಮೈ ಸುತ್ತಲೂ ಕಸ ಮತ್ತು ಮಾಲಿನ್ಯವನ್ನು ತೆಗೆದುಹಾಕಿ. ಎಂಬೆಡೆಡ್ ಕಣಗಳನ್ನು ತೆಗೆದುಹಾಕಲು ಪ್ರಯತ್ನಿಸಬೇಡಿ. ಉಡುಗೆ ಮತ್ತು ಬ್ಯಾಂಡೇಜ್ ಅನ್ನು ಒದಗಿಸಿ. ಬರಡಾದ ಡ್ರೆಸ್ಸಿಂಗ್ ಅನ್ನು ಬಳಸಿ ಮತ್ತು ಗಾಯವನ್ನು ಮುಚ್ಚಲು ಬ್ಯಾಂಡೇಜ್ನೊಂದಿಗೆ ಸುರಕ್ಷಿತಗೊಳಿಸಿ. ಹೆಚ್ಚುವರಿಯಾಗಿ, ರೋಗಿಯನ್ನು ಮುಚ್ಚಿ ಮತ್ತು ಶಾಂತವಾಗಿಸಲು ಪ್ರಯತ್ನಿಸಿ. ಆಘಾತಕ್ಕೆ ಚಿಕಿತ್ಸೆ ನೀಡಿ. ಸಾಧ್ಯವಾದಷ್ಟು ಬೇಗ ರೋಗಿಯನ್ನು ಯಾವುದೇ ವೈದ್ಯಕೀಯ ಕೇಂದ್ರಕ್ಕೆ ಸಾಗಿಸಿ. ಈಗ ತೆರೆದ ಮತ್ತು ಮುಚ್ಚಿದ ಗಾಯಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ಮತ್ತೊಂದು ಚಟುವಟಿಕೆಯನ್ನು ಕೈಗೊಳ್ಳೋಣ.
ಮುಚ್ಚಿದ ಮತ್ತು ತೆರೆದ ಗಾಯಗಳನ್ನು ಗುರುತಿಸಿ. ಸೂಕ್ತವಾದ ವೈದ್ಯಕೀಯ ಸಂದರ್ಭದಲ್ಲಿ ಲೇಬಲ್ಗಳನ್ನು ಎಳೆಯಿರಿ ಮತ್ತು ಬಿಡಿ ಸಲ್ಲಿಸು ಕ್ಲಿಕ್ ಮಾಡಿ. ಈಗ ರಕ್ತಸ್ರಾವವನ್ನು ನಿಯಂತ್ರಿಸಲು ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜ್ಗಳ ಬಳಕೆಯ ಬಗ್ಗೆ ತಿಳಿಯೋಣ. ಡ್ರೆಸ್ಸಿಂಗ್ ಎನ್ನುವುದು ಗಾಯವನ್ನು ಮುಚ್ಚಲು ಬಳಸುವ ಯಾವುದೇ ವಸ್ತುವನ್ನು ಸೂಚಿಸುತ್ತದೆ. ರಕ್ತಸ್ರಾವವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಬ್ಯಾಂಡೇಜ್ ಡ್ರೆಸ್ಸಿಂಗ್ ಅನ್ನು ಹಿಡಿದಿಡಲು ಬಳಸುವ ಯಾವುದೇ ವಸ್ತುವನ್ನು ಸೂಚಿಸುತ್ತದೆ. ಡ್ರೆಸ್ಸಿಂಗ್ನಲ್ಲಿ 2 ವಿಧಗಳಿವೆ. ಮುಚ್ಚಿದ ಡ್ರೆಸ್ಸಿಂಗ್ ಎಂದರೆ ಗಾಳಿಯ ಪ್ರವೇಶ ಮತ್ತು ಆಂತರಿಕ ಅಂಗಗಳಿಂದ ತೇವಾಂಶದ ನಷ್ಟವನ್ನು ತಡೆಗಟ್ಟಲು ಗಾಯಕ್ಕೆ ಅನ್ವಯಿಸಲಾದ ಯಾವುದೇ ನೀರು ನಿರೋಧಕ ವಸ್ತು. ಬೃಹತ್ ಡ್ರೆಸ್ಸಿಂಗ್ ಎಂದರೆ 2-3 ಸೆಂಟಿಮೀಟರ್ ದಪ್ಪದ ಒಂದೇ ಡ್ರೆಸ್ಸಿಂಗ್ ಅನ್ನು ರೂಪಿಸಲು ಮಾಡಿದ ಅನೇಕ ಪೇರಿಸಿದ ಡ್ರೆಸ್ಸಿಂಗ್, ಉದಾಹರಣೆಗೆ ದಪ್ಪ ಸ್ಯಾನಿಟರಿ ಟವಲ್ ಅಥವಾ ಯಾವುದೇ ರೀತಿಯ ವಸ್ತು. ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜ್ಗಳನ್ನು ಅನ್ವಯಿಸುವ ವಿಧಾನಗಳು ಇಲ್ಲಿವೆ. ರಕ್ತಸ್ರಾವವನ್ನು ನಿಯಂತ್ರಿಸಲು ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಲಾಗುತ್ತದೆ. ಅಸೆಪ್ಟಿಕ್ ತಂತ್ರವನ್ನು ಬಳಸಿಕೊಂಡು ನೀವು ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಬೇಕು. ನೀವು ಗಾಯಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು. ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜ್ ದೃಢ, ಸ್ಥಿರ ಮತ್ತು ಆರಾಮದಾಯಕ, ಅಂದರೆ ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುವಷ್ಟು ಬಿಗಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ವಸ್ತುವಿನಲ್ಲಿ ಸಿಕ್ಕಿಹಾಕಿಕೊಳ್ಳುವ ಯಾವುದೇ ಸಡಿಲವಾದ ತುದಿಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೊನೆಯದಾಗಿ, ನೀವು ಬೆರಳ ತುದಿಯನ್ನು ಮುಚ್ಚುವುದನ್ನು ತಪ್ಪಿಸಬೇಕು. ರಕ್ತಸ್ರಾವ ನಿಯಂತ್ರಣದ ಕೆಲವು ಪ್ರಾಥಮಿಕ ತತ್ವಗಳಿವೆ. ಅವುಗಳೆಂದರೆ ಎಚ್ಚರಿಕೆ, ಗುರುತಿಸಿ ಮತ್ತು ಸಂಕುಚಿತಗೊಳಿಸು. ಒಂದೊಂದಾಗಿ ತತ್ವಗಳನ್ನು ಅನ್ವೇಷಿಸೋಣ. ಮೊದಲಿಗೆ, ಎಚ್ಚರಿಕೆಯನ್ನು ರಚಿಸುವ ಮೊದಲು ನಿಮ್ಮ ಸುರಕ್ಷತೆಯನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ನೀವು ಗಾಯಗೊಂಡರೆ ಸಂತ್ರಸ್ತರಿಗೆ ಸಹಾಯ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಹಂತಗಳನ್ನು ನೋಡೋಣ. ನೀವು ಹಾಗೆ ಮಾಡಲು ದೃಶ್ಯವು ಸುರಕ್ಷಿತವಾಗಿದ್ದರೆ ನೀವು ಗಾಯಗೊಂಡ ವ್ಯಕ್ತಿಗೆ ಆರೈಕೆಯನ್ನು ಒದಗಿಸಬೇಕು. ಯಾವುದೇ ಸಮಯದಲ್ಲಿ ನಿಮ್ಮ ಸುರಕ್ಷತೆಗೆ ತೊಂದರೆಯಿದ್ದರೆ, ಸಾಧ್ಯವಾದರೆ ನಿಮ್ಮನ್ನು ಮತ್ತು ಸಂತ್ರಸ್ತರನ್ನು ಅಪಾಯದಿಂದ ತೆಗೆದುಹಾಕಲು ಮತ್ತು ಸುರಕ್ಷಿತ ಸ್ಥಳವನ್ನು ಹುಡುಕಲು ಪ್ರಯತ್ನಿಸಿ. ಕೊನೆಯದಾಗಿ, ಲಭ್ಯವಿದ್ದರೆ ಕೈಗವಸುಗಳನ್ನು ಧರಿಸುವ ಮೂಲಕ ನೀವು ರಕ್ತದಿಂದ ಹರಡುವ ಸೋಂಕಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ಮುಂದಿನ ಹಂತವು 112ಕ್ಕೆ ಕರೆ ಮಾಡುವುದು ಅಥವಾ ಬೇರೆಯವರಿಗೆ ಕರೆ ಮಾಡಲು ಹೇಳುವುದು. ಇದು ತುರ್ತು ವೈದ್ಯಕೀಯ ಪ್ರತಿಸ್ಪಂದಕರಿಗೆ ಸೂಚನೆ ನೀಡುತ್ತದೆ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ತುರ್ತು ವೈದ್ಯಕೀಯ ಸೇವೆಗಳು ಅಥವಾ ಇಎಂಎಸ್ ದೃಶ್ಯಕ್ಕೆ ಪ್ರತಿಕ್ರಿಯಿಸುತ್ತದೆ. ರಕ್ತಸ್ರಾವದ ಸಂದರ್ಭದಲ್ಲಿ ರಕ್ತಸ್ರಾವದ ಮೂಲವನ್ನು ಕಂಡುಹಿಡಿಯಿರಿ. ಗಾಯವನ್ನು ಸ್ಪಷ್ಟವಾಗಿ ನೋಡಲು ಅದರ ಮೇಲಿರುವ ಬಟ್ಟೆಯನ್ನು ತೆರೆಯಿರಿ ಅಥವಾ ತೆಗೆದುಹಾಕಿ. ನಂತರ ಮಾರಣಾಂತಿಕ ರಕ್ತಸ್ರಾವವನ್ನು ನೋಡಿ ಮತ್ತು ಗುರುತಿಸಿ. ಮಾರಣಾಂತಿಕ ರಕ್ತಸ್ರಾವ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ಅದರ ಬಗ್ಗೆ ತಿಳಿಯೋಣ. ಮಾರಣಾಂತಿಕ ರಕ್ತಸ್ರಾವದ ಕೆಲವು ಸೂಚಕಗಳಿವೆ. ಅವುಗಳೆಂದರೆ ಅತಿಯಾದ ರಕ್ತಸ್ರಾವ, ಗಾಯದಿಂದ ನಿರಂತರ ರಕ್ತಸ್ರಾವ, ನೆಲದ ಮೇಲೆ ರಕ್ತ ಸಂಗ್ರಹವಾಗುವುದು, ರಕ್ತ ತೊಯ್ದ ಬಟ್ಟೆ, ರಕ್ತ ನೆನೆಸಿದ ಬ್ಯಾಂಡೇಜ್ ಮತ್ತು ಕೈಕಾಲುಗಳ ನಷ್ಟ ಅಥವಾ ತೋಳು ಅಥವಾ ಕಾಲಿನ ಭಾಗ. ಸಂಕುಚಿತಗೊಳಿಸುವ ಸಂದರ್ಭದಲ್ಲಿ ಆಘಾತಕಾರಿ ಪ್ರಥಮ ಚಿಕಿತ್ಸಾ ಕಿಟ್ ಹೊಂದಿಲ್ಲದಿದ್ದರೆ ಗಾಯವನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚುವ ಮೂಲಕ ನೇರ ಒತ್ತಡವನ್ನು ಅನ್ವಯಿಸಿ ಮತ್ತು ಎರಡೂ ಕೈಗಳಿಂದ ನೇರವಾಗಿ ಅದರ ಮೇಲೆ ತಳ್ಳುವ ಮೂಲಕ ಒತ್ತಡವನ್ನು ಅನ್ವಯಿಸಿ. ತೋಳು ಅಥವಾ ಕಾಲಿನಿಂದ ಮಾರಣಾಂತಿಕ ರಕ್ತಸ್ರಾವಕ್ಕೆ ರಕ್ತಬಂಧಕ ಲಭ್ಯವಿದ್ದರೆ ರಕ್ತಬಂಧಕವನ್ನು ಅನ್ವಯಿಸಿ ಮತ್ತು ಕೈ ಅಥವಾ ಕಾಲಿನಿಂದ ಮಾರಣಾಂತಿಕ ರಕ್ತಸ್ರಾವಕ್ಕೆ ಮತ್ತು ರಕ್ತಬಂಧಕ ಲಭ್ಯವಿಲ್ಲ ಅಥವಾ ಕುತ್ತಿಗೆ, ಭುಜ ಅಥವಾ ತೊಡೆ ಸಂದು ರಕ್ತಸ್ರಾವಕ್ಕೆ ಗಾಯವನ್ನು ರಕ್ತಸ್ರಾವ ನಿಯಂತ್ರಣ ಅಥವಾ ರಕ್ತ ಪರಿಚಲನಾ ಗಾಜ್, ಸಾದಾ ಗಾಜ್ ಅಥವಾ ಶುಭ್ರ ಬಟ್ಟೆಯಿಂದ ತುಂಬಿಸಿ. ತದನಂತರ ಎರಡೂ ಕೈಗಳಿಂದ ಒತ್ತಡವನ್ನು ಅನ್ವಯಿಸಿ. ಅಸಾಮಾನ್ಯ ಗಾಯಗಳನ್ನು ಬ್ಯಾಂಡೇಜ್ ಮಾಡಲು ಕೆಲವು ಪ್ರಕ್ರಿಯೆಗಳನ್ನು ಮುಂದೆ ಕಲಿಯೋಣ.
ಅಸಾಮಾನ್ಯ ಗಾಯಗಳನ್ನು ಬ್ಯಾಂಡೇಜ್ ಮಾಡಲು ಹಲವಾರು ಪ್ರಕ್ರಿಯೆಗಳಿವೆ. ಅವುಗಳೆಂದರೆ ನುಗ್ಗುವಿಕೆ ಗಾಯ, ಚುಚ್ಚಿದ ವಸ್ತುಗಳು, ಮುರಿದ ಅಥವಾ ಚರ್ಮ ನೇತಾಡುವ, ಅಂಗಛೇದನಗಳು ಅಥವಾ ಜೋಡಿಸದ ತೂಗುವ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿಯೊಂದು ರೀತಿಯ ಗಾಯದ ಮೇಲೆ ಕ್ಲಿಕ್ ಮಾಡಿ. ನುಗ್ಗುವಿಕೆ ಗಾಯದ ಸಂದರ್ಭಗಳಲ್ಲಿ ಯಾವುದೇ ತೆರೆದ ಗಾಯವನ್ನು ಸಂಪೂರ್ಣವಾಗಿ ಮುಚ್ಚಿ ಮತ್ತು ಸಂಭವನೀಯ ನಿರ್ಗಮನ ಗಾಯಗಳಿಗಾಗಿ ರೋಗಿಯನ್ನು ಪರೀಕ್ಷಿಸಿ. ಚುಚ್ಚುವ ವಸ್ತುಗಳ ಸಂದರ್ಭದಲ್ಲಿ ಚುಚ್ಚಿರುವ ವಸ್ತುಗಳನ್ನು ತೆಗೆಯಬೇಡಿ. ಗಾಳಿ ದಾರಿಯನ್ನು ತಡೆಗಟ್ಟುವ ಅಥವಾ ಸಿಪಿಆರ್ ಅನ್ನು ನಿರ್ವಹಿಸುವಲ್ಲಿ ಯಾವುದೇ ಅಡಚಣೆಯನ್ನು ಉಂಟು ಮಾಡದ ಹೊರತು ಕೆನ್ನೆಯಲ್ಲಿ ಚುಚ್ಚಿದ ವಸ್ತುವನ್ನು ತೆಗೆದುಹಾಕಬೇಡಿ. ರಕ್ತಸ್ರಾವವನ್ನು ನಿಯಂತ್ರಿಸಿ ಮತ್ತು ಬೃಹತ್ ಡ್ರೆಸ್ಸಿಂಗ್ನೊಂದಿಗೆ ವಸ್ತುವನ್ನು ಸ್ಥಿರಗೊಳಿಸಿ ಮತ್ತು ಬ್ಯಾಂಡೇಜ್ ಅನ್ನು ಅನ್ವಯಿಸಿ. ಮುರಿದ ಅಥವಾ ಚರ್ಮದ ನೇತಾಡುವ ಸಂದರ್ಭದಲ್ಲಿ ಗಾಯದ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ನೇತಾಡುವ ಚರ್ಮವನ್ನು ಮೂಲ ಸ್ಥಾನಕ್ಕೆ ಇರಿಸಿ. ರಕ್ತಸ್ರಾವವನ್ನು ನಿಯಂತ್ರಿಸಿ ಮತ್ತು ಬೃಹತ್ ಡ್ರೆಸ್ಸಿಂಗ್ನೊಂದಿಗೆ ಮುಚ್ಚಿ ಮತ್ತು ಬ್ಯಾಂಡೇಜ್ ಅನ್ನು ಅನ್ವಯಿಸಿ. ಕೊನೆಯದಾಗಿ, ಅಂಗಚ್ಛೇದನ ಅಥವಾ ಮುರಿದ ಸಂದರ್ಭದಲ್ಲಿ ಗಾಯವನ್ನು ಸ್ವಚ್ಛಗೊಳಿಸಿ, ರಕ್ತಸ್ರಾವವನ್ನು ನಿಯಂತ್ರಿಸಿ, ಡ್ರೆಸ್ಸಿಂಗ್ ಮತ್ತು ಬ್ಯಾಂಡೇಜ್ಗಳನ್ನು ಅನ್ವಯಿಸಿ ಮತ್ತು ಕತ್ತರಿಸಿದ ಭಾಗವನ್ನು ತಂಪಾಗಿ ಮತ್ತು ತೇವವಾಗಿರಿಸಿಕೊಳ್ಳಿ, ಆದರೆ ನೆನೆಸುವಂತಿಲ್ಲ. ಈಗ ಡ್ರೆಸ್ಸಿಂಗ್ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ಮತ್ತೊಂದು ಚಟುವಟಿಕೆಯನ್ನು ಕೈಗೊಳ್ಳೋಣ. ಸೂಕ್ತವಾದ ಆಯ್ಕೆಯನ್ನು ಆರಿಸುವ ಮೂಲಕ ವಾಕ್ಯವನ್ನು ಪೂರ್ಣಗೊಳಿಸಿ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ. ಈಗ ಕಣ್ಣು, ಕಿವಿ, ಮೂಗು ಮತ್ತು ಕತ್ತಿನ ಗಾಯಗಳಂತಹ ವಿಶೇಷ ಸಂದರ್ಭಗಳಲ್ಲಿ ಕೆಲವು ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಗಳನ್ನು ನೋಡೋಣ. ಕಣ್ಣಿನ ಗಾಯವು ಪಂಕ್ಚರ್ ಗಾಯ ಅಥವಾ ಚುಚ್ಚಿದ ವಸ್ತುವಿನಿಂದ ಸಂಬಂಧಿಸಿದ್ದರೆ ನಾವು ಈ ಹಂತಗಳನ್ನು ಅನುಸರಿಸಬೇಕು. ಗಾಯಗೊಂಡ ಕಣ್ಣಿನ ಚಲನೆಯನ್ನು ತಡೆಗಟ್ಟಲು ಉತ್ತಮ ಕಣ್ಣನ್ನು ಬ್ಯಾಂಡೇಜ್ ಮಾಡಿ. ಪ್ರಜ್ಞಾಹೀನ ರೋಗಿಯಲ್ಲಿ ಕಣ್ಣುಗಳು ಒಣಗುವುದನ್ನು ತಡೆಯಲು ರೋಗಿಯು ಕಣ್ಣು ಮುಚ್ಚುವ ಮೊದಲು ಕಣ್ಣುಗಳನ್ನು ಮುಚ್ಚಿ. ಇದು ಕುರುಡುತನಕ್ಕೆ ಕಾರಣವಾಗಬಹುದು. ಚುಚ್ಚಿದ ವಸ್ತುವಿನೊಂದಿಗೆ ಕಣ್ಣಿಗೆ ಹೇಗೆ ಚಿಕಿತ್ಸೆ ನೀಡುತ್ತೀರೋ ಅದೇ ರೀತಿಯಲ್ಲಿ ಹೊರತೆಗೆದ ಕಣ್ಣಿಗೆ ಚಿಕಿತ್ಸೆಯನ್ನು ನೀಡಿ. ಕಣ್ಣುಗುಡ್ಡೆಯನ್ನು ಹೊರತೆಗೆದಿದ್ದಲ್ಲಿ ಮತ್ತೆ ಸಾಕೆಟ್ಗೆ ಹಾಕಲು ಪ್ರಯತ್ನಿಸಬೇಡಿ. ಬ್ಯಾಂಡೇಜ್ ಅನ್ನು ಅನ್ವಯಿಸುವ ಮೊದಲು ಅದನ್ನು ಕಪ್ ಅಥವಾ ಕಾರ್ಡ್ಬೋರ್ಡ್ನಿಂದ ಮುಚ್ಚಿಡಿ. ಸಾಮಾನ್ಯವಾಗಿ ರಕ್ತ, ಸ್ಪಷ್ಟ ದ್ರವ ಅಥವಾ ರಕ್ತಲೇಪಿತ ದ್ರವವು ಕಿವಿಯಿಂದ ಬಂದಾಗ ಅದು ತೀವ್ರ ತಲೆ ಆಘಾತವನ್ನು ಸೂಚಿಸುತ್ತದೆ. ಕಿವಿ ಗಾಯಕ್ಕೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯು ಈ ಕೆಳಗಿನಂತಿರುತ್ತದೆ. ಕಿವಿಯನ್ನು ಎಂದಿಗೂ ತನಿಖೆ ಮಾಡಬೇಡಿ. ರಕ್ತಸ್ರಾವವನ್ನು ನಿಲ್ಲಿಸಲು ಮತ್ತು ಸ್ಪಷ್ಟವಾದ ದ್ರವವನ್ನು ಪರೀಕ್ಷಿಸಲು ಎಂದಿಗೂ ಕಿವಿಯನ್ನು ಪ್ಯಾಕ್ ಮಾಡಬೇಡಿ. ದ್ರವಗಳನ್ನು ಹೀರಿಕೊಳ್ಳಲು ತೆರೆಯುವಿಕೆಯ ಉದ್ದಕ್ಕೂ ಸಡಿಲವಾದ ಸ್ವಚ್ಛವಾದ ಡ್ರೆಸ್ಸಿಂಗ್ ಅನ್ನು ಇರಿಸಿ ಮತ್ತು ಒತ್ತಡವನ್ನು ಅನ್ವಯಿಸಬೇಡಿ. ಮೂಗಿನ ರಕ್ತಸ್ರಾವವು ತುರ್ತುಸ್ಥಿತಿಯಾಗಿದ್ದು ಅದು ಗಂಭೀರವಾಗಿರಬಹುದು ಮತ್ತು ನಿರ್ಲಕ್ಷಿಸಬಾರದು. ಗಮನಾರ್ಹ ರಕ್ತದ ನಷ್ಟವು ಆಘಾತಕ್ಕೆ ಕಾರಣವಾಗಬಹುದು. ರೋಗಿಯ ತಲೆಬುರುಡೆ ಮುರಿತ ಅಥವಾ ಬೆನ್ನುಮೂಳೆಯ ಗಾಯದ ಶಂಕಿತ ಇದ್ದರೆ ರಕ್ತಸ್ರಾವವನ್ನು ನಿಲ್ಲಿಸಲು ಪ್ರಯತ್ನಿಸಬೇಡಿ. ಮೂಗು ಗಾಯಕ್ಕೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯು ಈ ಕೆಳಗಿನಂತಿರುತ್ತದೆ. ತೆರೆದ ವಾಯುಮಾರ್ಗವನ್ನು ನಿರ್ವಹಿಸಿ. ಮೂಗಿನ ಹೊಳ್ಳೆಗಳನ್ನು ಪಿಂಚ್ ಮಾಡಿ ಮೇಲಿನ ತುಟಿ ಒಸಡುಗಳ ನಡುವೆ ಡ್ರೆಸ್ಸಿಂಗ್ ಅನ್ನು ಇರಿಸಿ. ಒತ್ತಡವನ್ನು ಅನ್ವಯಿಸಿ. ರೋಗಿಯನ್ನು ಕುಳ್ಳಿರಿಸಿ ಮತ್ತು ನಿಶ್ಚಲವಾಗಿ ಇರಿಸಿ. ನೀವು ಮೂಗಿನೊಳಗೆ ಕಂಡುಬರುವ ಯಾವುದೇ ವಸ್ತುವನ್ನು ತೆಗೆದುಹಾಕಬೇಡಿ ಮತ್ತು ಅವೆಲ್ಷನ್ಗಳಿಗೆ ಸಂಕುಚಿತ ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಿ. ಕುತ್ತಿಗೆಯ ಗಾಯದ ಸಂದರ್ಭದಲ್ಲಿ ಗೋಚರಿಸುವ ಸೀಳುಗಳು ಇತರ ಗಾಯಗಳು ಭಾರೀ ರಕ್ತಸ್ರಾವ ಅಥವಾ ಏರ್ ಎಂಬಾಲಿಸಂಗೆ ಕಾರಣವಾಗಬಹುದು. ಕೆಲವೊಮ್ಮೆ ಇದು ಮಾತನಾಡುವಲ್ಲಿ ತೊಂದರೆ ಅಥವಾ ಧ್ವನಿ ನಷ್ಟಕ್ಕೆ ಕಾರಣವಾಗಬಹುದು. ಕುತ್ತಿಗೆ ಗಾಯಕ್ಕೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯು ಈ ಕೆಳಗಿನಂತಿರುತ್ತದೆ. ವಾಯುಮಾರ್ಗ ತೆರೆದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಗಾಯದ ಮೇಲೆ ಕೈಗವಸು ಅಕ್ಲೋಸಿವ್ ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಿ. ಅಗತ್ಯವಿರುವಂತೆ ಒತ್ತಡವನ್ನು ಅನ್ವಯಿಸಿ. ಡ್ರೆಸ್ಸಿಂಗ್ ಮೇಲೆ ಬ್ಯಾಂಡೇಜ್ ಅನ್ನು ಅನ್ವಯಿಸಿ. ಕುತ್ತಿಗೆ ಮತ್ತು ಬೆನ್ನುಮೂಳೆಯನ್ನು ನಿಶ್ಚಲಗೊಳಿಸಿ. ಮುಂದೆ ಕೆಲವು ಹೊಟ್ಟೆ ಮತ್ತು ಜನನಾಂಗ ಗಾಯಗಳನ್ನು ನೋಡೋಣ. ಹೊಟ್ಟೆಯು ಘನ ಮತ್ತು ಟೊಳ್ಳಾದ ಅಂಗಗಳನ್ನು ಹೊಂದಿರುತ್ತದೆ. ಉರಿಯೂತದ ಪ್ರತಿಕ್ರಿಯೆಯು ಹೊಟ್ಟೆ, ದೊಡ್ಡ ಮತ್ತು ಸಣ್ಣ ಕರುಳುಗಳಂತಹ ಛಿದ್ರಗೊಂಡ ಟೊಳ್ಳಾದ ಅಂಗಗಳ ವಿಷಯಗಳಿಂದ ಉಂಟಾಗುತ್ತದೆ. ಪೆರಿಟೋನಿಯಲ್ ಕುಹರದೊಳಗೆ ಚೆಲ್ಲುತ್ತದೆ ಮತ್ತು ಜೀರ್ಣಕಾರಿ ಕಿಣ್ವಗಳು, ಆಮ್ಲಗಳು ಮತ್ತು ಬ್ಯಾಕ್ಟೀರಿಯಾವನ್ನು ಬಿಡುಗಡೆ ಮಾಡುತ್ತದೆ. ಯಕೃತ್ತು, ಗುಲ್ಮ ಮುಂತಾದ ಘನ ಅಂಗಗಳ ಛಿದ್ರವು ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಕಿಬ್ಬೊಟ್ಟೆಯ ಗಾಯಗಳ ಸಂದರ್ಭದಲ್ಲಿ ಕೆಲವು ಚಿಕಿತ್ಸಾ ವಿಧಾನಗಳನ್ನು ನೋಡೋಣ.
ಕಿಬ್ಬೊಟ್ಟೆಯ ಗಾಯಗಳಿಗೆ ಚಿಕಿತ್ಸೆ ನೀಡುವ ಹಂತಗಳು ಹೀಗಿವೆ. ರೋಗಿಯ ವಾಂತಿ ಬಗ್ಗೆ ಎಚ್ಚರವಿರಲಿ. ಎಲ್ಲಾ ತೆರೆದ ಗಾಯಗಳನ್ನು ಮುಚ್ಚಿ. ಬಹಿರಂಗ ಆಂತರಿಕ ಅಂಗಗಳನ್ನು ಹಿಂದಕ್ಕೆ ಹಾಕಲು ಪ್ರಯತ್ನಿಸಬೇಡಿ. ಅವುಗಳನ್ನು ದಪ್ಪ ತೇವಾಂಶವುಳ್ಳ ಕ್ರಿಮಿನಾಶಕ ಡ್ರೆಸ್ಸಿಂಗ್ನಿಂದ ಮುಚ್ಚಿ. ಅಕ್ಲೂಸಿವ್ ಡ್ರೆಸ್ಸಿಂಗ್ ಮೇಲೆ ಡ್ರೆಸ್ಸಿಂಗ್ ಅಥವಾ ಟವೆಲ್ ಅನ್ನು ಇರಿಸುವ ಮೂಲಕ ಬೆಚ್ಚಗಾಗಿಸಿ. ಪ್ರಮುಖ ಚಿಹ್ನೆಗಳನ್ನು ಮೇಲ್ವಿಚಾರಣೆ ಮಾಡಿ. ರೋಗಿಯನ್ನು ಅಂಗಾತವಾಗಿ ಮಲಗಿಸಿ. ಆಘಾತಕ್ಕೆ ಚಿಕಿತ್ಸೆ ನೀಡಿ. ಜನನಾಂಗದ ಗಾಯಗಳು ತೀವ್ರವಾಗಿವೆ. ಜನನಾಂಗಗಳ ಗಾಯಗಳನ್ನು ಸಹ ಇತರ ಯಾವುದೇ ಗಾಯಗಳಂತೆಯೇ ಚಿಕಿತ್ಸೆ ನೀಡಬೇಕು. ಆದಾಗ್ಯೂ ರೋಗಿಯ ಗೌಪ್ಯತೆಯನ್ನು ರಕ್ಷಿಸಲು ವಿಶೇಷ ಕಾಳಜಿ ಮತ್ತು ಗಮನವನ್ನು ನೀಡಬೇಕು. ಮೃದು ಅಂಗಾಂಶದ ಗಾಯಗಳ ಸಮಯದಲ್ಲಿ ಸ್ವಯಂ ಸೇವಕರ ಪಾತ್ರಗಳನ್ನು ನೋಡೋಣ. ಘಟನೆಯ ಸ್ಥಳದಲ್ಲಿ ಇರುವ ಅಪಾಯವನ್ನು ತೆರವುಗೊಳಿಸುವ ಮೂಲಕ ಸಂತ್ರಸ್ತರ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಪ್ರತಿಕ್ರಿಯಿಸುವವರಾಗಿ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರನ್ನು ಹಸ್ತಚಾಲಿತವಾಗಿ ಸ್ಟ್ರೆಚರ್ನಲ್ಲಿ ಸಾಗಿಸಲು ರಕ್ಷಕರಿಗೆ ಸಹಾಯ ಮಾಡಬಹುದು. ಗಾಯಗೊಂಡ ಸಂತ್ರಸ್ತರ ಡ್ರೆಸ್ಸಿಂಗ್ ಸ್ಥಿರೀಕರಣದಲ್ಲಿ ವೈದ್ಯಕೀಯ ಮೊದಲ ಪ್ರತಿಸ್ಪಂದಕರು ಅಥವಾ ಎಂಎಫ್ಆರ್ಗಳು, ಸ್ವಯಂ ಸೇವಕರು ಮೂಲಭೂತ ಜೀವನ ಬೆಂಬಲ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ಸಹಾಯ ಮಾಡಬಹುದು. ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳ ಸಾರಾಂಶ ಮಾಡೋಣ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತಿರುವುದು: ಮೃದು ಅಂಗಾಂಶಗಳಲ್ಲಿ ದುಗ್ಧರಸ ನಾಳಗಳು, ನರಗಳು, ರಕ್ತನಾಳಗಳು, ಕೊಬ್ಬು, ಸ್ನಾಯು, ಸ್ನಾಯುರಜ್ಜುಗಳು, ಅಸ್ಥಿರಜ್ಜುಗಳು, ಕಾರ್ಟಿಲೇಜ್ ಮತ್ತು ಇತರ ನಾರಿನ ಅಂಗಾಂಶಗಳು ಸೇರಿವೆ. ಮಾರಣಾಂತಿಕ ಕಾಯಿಲೆ ಅಥವಾ ಗಾಯವು ಉಲ್ಬಣಗೊಳ್ಳುವುದನ್ನು ತಡೆಯಲು ಮುಚ್ಚಿದ ಗಾಯಗಳು, ತೆರೆದ ಗಾಯಗಳು, ಕಣ್ಣು, ಕಿವಿ, ಮೂಗು ಮತ್ತು ಕುತ್ತಿಗೆ ಗಾಯಗಳು, ಕಿಬ್ಬೊಟ್ಟೆಯ ಗಾಯಗಳು ಮತ್ತು ಜನನಾಂಗದ ಗಾಯಗಳಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಯ ಪೂರ್ವ ಆರೈಕೆ ಅತ್ಯಗತ್ಯ. ರಕ್ತಸ್ರಾವ ನಿಯಂತ್ರಣದ ಪ್ರಾಥಮಿಕ ತತ್ವಗಳು: ಎಚ್ಚರಿಕೆ, ಗುರುತಿಸುವುದು ಮತ್ತು ಸಂಕುಚಿತಗೊಳಿಸುವುದು. ರಕ್ತಸ್ರಾವವನ್ನು ನಿಲ್ಲಿಸಲು ಮತ್ತು ಸೋಂಕನ್ನು ತಡೆಗಟ್ಟಲು ಸಹಾಯ ಮಾಡಲು ಗಾಯಕ್ಕೆ ಅನ್ವಯಿಸಲಾದ ಯಾವುದೇ ವಸ್ತುವನ್ನು ಡ್ರೆಸ್ಸಿಂಗ್ ಎಂದು ಕರೆಯಲಾಗುತ್ತದೆ. ಡ್ರೆಸ್ಸಿಂಗ್ ಅನ್ನು ಸ್ಥಳದಲ್ಲಿ ಇರಿಸಲು ಬಳಸುವ ಯಾವುದೇ ವಸ್ತುವನ್ನು ಬ್ಯಾಂಡೇಜ್ ಎಂದು ಕರೆಯಲಾಗುತ್ತದೆ. ಎರಡು ವಿಧದ ಡ್ರೆಸ್ಸಿಂಗ್ ಎಂದರೆ ಅಕ್ಲೂಸಿವ್ ಡ್ರೆಸ್ಸಿಂಗ್ ಮತ್ತು ಬೃಹತ್ ಡ್ರೆಸ್ಸಿಂಗ್. ರಕ್ತಸ್ರಾವವನ್ನು ನಿಯಂತ್ರಿಸಲು ಅಸೆಪ್ಟಿಕ್ ತಂತ್ರವನ್ನು ಬಳಸಿಕೊಂಡು ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಲಾಗುತ್ತದೆ. ಬ್ಯಾಂಡೇಜ್ ಮತ್ತು ಡ್ರೆಸ್ಸಿಂಗ್ ಆರಾಮದಾಯಕ, ಸುರಕ್ಷಿತ ಮತ್ತು ಗಟ್ಟಿಯಾಗಿರದೆ ರಕ್ತ ಪರಿಚಲನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ. ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಇದು. ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಎಲ್ಲಾ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ. ಈ ಮಾಡ್ಯೂಲ್ನನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಮೃದು ಅಂಗಾಂಶದ ಗಾಯಗಳ ಮೇಲಿನ ಮಾಡ್ಯೂಲ್ ಅನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಅಭಿನಂದನೆಗಳು.